ಲೇ ಮೂದೇವಿಗ್ಲ ಲೇ ಇರೀನಾಗಿ ಮೂದೇವಿಗ್ಲು ಏ ಪೆದ್ದ ಮುಂಡರ ಹಾಕಿವಳನ್ನ ಸರಿಯಾಗಿ ಏನಂತ ತಕೊಂಡು ಮಕ್ಕ ಕಿತ್ತೋಗೋರ್ಗೂ ಹಾಕ್ಬೇಕು ಪೆದ್ದ ಮುಂಡಿಗ್ಲು ಅಕ್ಕ ನಂಗೆ ಜಾಸ್ತಿ ದಿಗ್ಲಾತದಕ್ಕ ನಂಗೆ ಕೊಡ್ತೇನೆ ನಂಗೆ ಕುದಿಗ್ಲಾತದ್ಲೆ ನಾಗೆ ಅದು ಯಾರಕ್ಕ ಹಿಂಗೆಲ್ಲ ಮಾತಾಡ್ತಾವ್ರೆ ತಿಳಿದ್ ನಂಗೆ ಯಾಕೆ ಬಿಟ್ಟದೆ ನಗಿ ಯಾಕೆ ಮೂದೇವ್ಗಳು ಅಕ್ಕ 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 ಇದೆಯಾ ಹೋಗ್ಬಿಟ್ಟಿದ್ಯಾ ನಾಗಿ ಅದೇನು ಹೇಳ್ತಾರಲ್ಲ ದಾಳಿ ಹೋಗ ಮಾರಮ್ಮ ಮನೆ ಗಂಟ ಬಂದು ಹೋಗಮ್ಮ ಹಂಗಾಯ್ತಾಳೆ ಪರಿಸ್ಥಿತಿ ಬಾಯಿ ಮುಚ್ಕೊಂಡು ಮನೆಗಿದ್ದಿದ್ರೆ ಮನೆಗಿತ್ತ ಇದ್ನಲ್ಲೇ ಅಮ್ಮಮ್ಮ ಹೋಯ್ತು ಬೆನ್ನು ಯಾವಾಗ ನನ್ನ ಬಿಟ್ಟಿದ್ದು ಎದ್ದೇಳಕೋ ನಾಗಿ ನಾಗಿ ಎತ್ತೋಗ್ಬಿಟ್ಟೆ ನಾಗಿ ಅಗೋ ನೀನು ನನ್ನ ಬಿಟ್ಟಿದ್ದು ಎದ್ದೇಳಕು ಹೋಗಬೇಕು ನಾವು ಉಸಿರಾಡಕೋದಲ್ಲಿ ಎದ್ದೇಳಕು ಯಾರಾದ್ರೂ ನನ್ನ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವಳೆ ನಾಗಿ ಇವಾಗ ಒಂದು ಕಾಮಿಡಿ ಮಾಡೋಣ ನಾನೇನು ಮಾಡ್ತೀನಿ ಯಾಕೆ ಹಿಂಗೆ ಕೂತ್ಲಿಟ್ಕೊಂಡು ನಡೀತಾ ಇದೆಯಾ ನನ್ನೇ ಹೋಯ್ತೀಯ ನೀನು ಹಾಂ ನನ್ನೇ ಹೋಯ್ತೀನಿ ಬಿಡ ನನ್ನ ಕೈನಾ ಕಿತ್ಲಾಡ್ರಿ ಇನ್ನೂ ಕಿತ್ಲಾಡ್ಬೇಕು ಬಿಡಲೇ ನನ್ನೇ ಹೊಡಿತೀಯ ಬಿಡೆ ನನ್ನ ಜಡೆನೋ ಬಿಡ ಕೂದಲೋ ನನ್ನೇ ಹೊಡಿತೀಯ ಲೇ ನಾನು ಬರ್ತೀಯ ಬಿಡು ನನ್ನನ್ನು ಮಾತಾಡ್ಬಿಟ್ಟು ಕಾಲತ್ತಿ ಬಾಯಿ ಮೇಲೆ ಬಿಡ್ತೀನಿ ಸತ್ತ ಬಿಡ್ಬೇಕು ಬಿಡು ನನ್ನನ್ನು ಕಾಲ್ ಬಿಡ್ತೀನಿ ಬಿಡ ಕಾಲ್ನ ನನ್ನೇ ಹೊಡಿತೀಯ ಹೇಯ್ ಕಾಲ್ ಕಚ್ತೀಯ ಕಿತ್ಲಾಡ್ರಿ ಅವನು ಬಿದ್ರಕೋಲ್ ಎತ್ಕೊಂಬರ್ದ ಅಕ್ಕ ಶಿವನಿಲ್ಲ ಊರಾಗವನು ಕಿತ್ಲಾಡ್ರಿ ಬಿದ್ರಕೋಲ್ ತರಲ್ಲ ಅಮ್ಮ ಅಂತ ಕೂಗಿದ್ದೀರಂದ್ರೆ ಇಬ್ಬರನ್ನು ರಕ್ತ ಕುಡ್ದು ಬಿಡ್ತೀನಿ ಇಬ್ಬರಿಗೂ ಯಾರು ನಿಮ್ಮಮ್ಮನು ಅಮ್ಮ ಇವಾಗ ಬಂದಿದೆಯಲ್ಲಮ್ಮ ನಾವು ಸಾಯೋ ಟೈಮ್ಕ ಬರಬೇಕಾಗಿರೋ ಪರಿಸ್ಥಿತಿ ಬಂತು ಯಾರೋ ಪುಣ್ಯಾತ್ಮರು ಬಂದು ಕರ್ಕೊಂಬಂದ್ರು ಹಿಂಗಾಗದೆ ನಿನ್ನ ಮಕ್ಕಳು ಮುನ್ನು ತಿಂತವ್ರೆ ಬಾಮ್ಮ ಅಂತ ನಾನು ನೆಮ್ಮದಿಯಾಗಿರೋಕೆ ಬಿಡ್ತೀರ ನೀವಿಬ್ರು ಅವಳನ್ನಾಗಿ ಅವಳ ಮಗ ಮುಚ್ಚೋಗ ಅವಳ ಬರಬಾರ್ದು ರೋಗ ಬಂದು ಒತ್ಕೊಂಡು ಹೋಗ ಯಾವನ್ನೋ ಕರ್ಕೊಂಡು ಓಡೋದ್ಲು ಇನ್ಯಾರನ್ನ ಆಗಿದ್ದಿದ್ರೆ ಕತ್ತರಿಸಿ ಹಾಕ್ಬಿಡ್ತಾಯಿದ್ರು ನಡಿರೊಳಗೆ ಇವಳನ್ನ ಈ ನನ್ನ ಸೌತಿನ ಈ ನನ್ನ ಗಂಡಂಡ್ರನ್ನ ಅವಳ ಮಗ ಮುಚ್ಚೋಗ ನನ್ನ ಮಗುನ ಬಂಗಾರ ಆಗಿರೋದಕ್ಕೆ ಆ ಮಗುನ ಕೊಟ್ಟು ಇವಳಿಗೆ ದಾರಿ ಮಾಡಿಕೊಟ್ಟ ನನ್ನ ತಂಗಿ ಕಷ್ಟ ಬೀಳ್ಕೊಡ್ದು ಅಂತ ಮನೆ ತಗೊಟ್ನು ಜಮೀನು ತಗೊಟ್ನು ಇವಳಿಗೆ ಇವಾಗ ದುರಾಂಕಾರ ಬಂದ್ಬಿಡ್ತಾ ನನ್ನ ಮಗನ ರಾಜನ ಬದುಕ್ತಾವನೆ ಅಂತ ನೋಡೋಕ್ಕಾಗ್ದಿರ ಸಹಿಸೋಕ್ಕಾಗ್ದಿರ ಇವತ್ತು ನನ್ನ ಮಗನ ಮೇಲೆ ಆಜ್ಞೆ ಸಾಧಿಸ್ತಾ ಇದ್ದೀರಾ ನೀವಿಬ್ರು ಲೇ ನನ್ನ ಮಗನ ಇನ್ನೂ ಬೆಳಿತಾನೆ ನೋಡ್ತಾ ಇರ್ರಿ ಅವನ ಮನಸ್ಸು ಬಂಗಾರ ಅವನು ಮುಟ್ಟಿದ್ದೆಲ್ಲ ಬಂಗಾರ ನೀವೇ ಬೀದಿ ಬಿಕಾರಿಗಳಾಗೋದು ನನ್ನ ಮಗನೆಲ್ಲ ಬೀದಿ ಬಿಕಾರಿಗಳಾಗೋದು ಅಮ್ಮ ಹಣ್ಣು ಮಾಡಿರೋ ತಪ್ಪು ತಾನೆ ಏನು ಮಾಡಿದ್ನು ಮನೆ ಕಟ್ಸ್ಕೊಟ್ನು ಅಂಗಡಿ ಹಾಕ್ಕೊಟ್ನು ನಿಂಗೆ ಗಂಡು ಮಕ್ಳವ್ರೆ ನಿನ್ನ ಮಗಳು ಒಬ್ಳಲ್ಲ ಬಿತ್ತವಳಲ್ಲ ಅವಳಿಗೆ ನಿನ್ನ ಜಮೀನು ನಿನ್ನ ಮನೆ ಕೊಡು ಅವಳಿಗೇನು ರೋಗನ ದುಡ್ಕೊಂತೀನಕ್ಕ ಆ ಸುಪ್ನಾತಿ ಸವಿತಿನ ಸುನೀತಿನ ಅವಳು ಕೊಡ ನಿನ್ನ ಮನೆ ನಿನ್ನ ಜಮೀನು ನನ್ನ ಮಗನ ಯಾಕೆ ಕೊಡಬೇಕು ನನ್ನ ಮಗನ ಇವಳಿಲ್ಲಿ ಮಲ್ಕೊಂಡವಳ ಸುಪ್ನಾತಿ ಇವಳಿಗೆ ಬೇಕಾದ್ದು ಮಾಡಿದ್ನು ಇವಳು ಎಣದ ಮೇಲೆ ಹಾಕ್ಕೊಂಡ್ರತಳೇನ ಹೋಗಿ ನೋಡಬೇಕು ಸಾಯಿ ಒಂಟಿಗೆ ಹಾಕಿ ಹಂಗೆ ಬರಲ್ಲ ನನ್ನ ಮೊಮ್ಮಗನಿನ್ನ ನೀನು ಸತ್ರು ಬರಲ್ಲ ಅವನು ಅಮ್ಮ ನಂದೇನು ತಪ್ಪಿಲ್ಲಮ್ಮ ಅಕ್ಕನೇ ಹೇಳಿತು ಅವಳು ಮಣ್ಣು ತಿನ್ನು ಅಂತಾಳೆ ನೀನು ತಿಂತೀಯೇನೆ ತಿಂತೀಯ ಮಣ್ಣು ಮೋಸ ಮಾಡಲ್ಲ ಅವನು ದೇವ್ರವನು ಇವತ್ತು ನಿನ್ನ ಕಾಕಿ ಕೂಡ ಮೂಸಲ್ಲ ಒಂಟಿಯಾಗಿ ಸಾಯ್ಬೇಕು ನೀನು ನನ್ನ ಮೊಮ್ಮಗನ ಬರ್ಕೂಡ್ದಿಲ್ಗ ದೇವ್ದ ಕೊಂಪೆ ಆಗಬೇಕು ಹಂಗೆಲ್ಲ ಮಾತಾಡ್ಬೇಡಮ್ಮ ತಾಯಿ ಶಾಪ ದೇವ್ರ ಶಾಪ ಅಂತಾರೆ ನನ್ನ ಮಗು ನನ್ನ ಜೊತೆಗಿರ್ಬೇಕಮ್ಮ ಅವನಿಲ್ಲ ಅಂದರೆ ನಾನು ಇರಲ್ಲಮ್ಮ ಅಲ್ಲ ಇರಲ್ಲಲ್ಲ
ನೀನೇ ಹಿಂಗಂತಂದ್ರೆ ನನ್ನ ಮಗನ್ನ ಕ್ಷಣ ಕ್ಷಣಕ್ಕೂ ಸಾಯಿಸ್ತಾ ಇದ್ದೀರಿ. ಇಬ್ಬರು ಸೇರ್ಕೊಂಡು ದಾರಿ ನೋಡ್ತಾ ನನ್ನ ಮಗು ನನ್ನ ತಂಗಿಗಳು ಬರ್ತಾರೇನೋ ಅಂತ ವಯಸ್ಸಾದ ಕಾಲಾಗಿ ಯಾಕ್ರೆ ಆ ಹಿಂಸೆ ಕೊಡ್ತಾ ಇದ್ದೀರಾ ನನ್ನ ಮಗನ್ಗ? ನಿಮ್ಮಿಬ್ಬರನ್ನು ಸಾಯಿಸ್ಬಿಟ್ಟು ನಾನು ಇಲ್ಲಿಂದ ಹೊರಟೋತೀನಿ. ನೀವು ಬದುಕೀರ್ ಕುಡ್ದು ಯಾಕ್ರೆ ಅವನ್ಕ ನೆಮ್ಮದಿ ಕೊಡ್ತಾ ಇಲ್ಲ? ಹಾಂ, ಏನು ಮಾಡಿದ್ಲು ಅವನು? ಮಾಡಬಾರ್ದು. ನಿಮ್ಗೆ ಬೇಕಾದ್ದು ಬೇಡ್ದಿತ್ತು ಎಲ್ಲ ತಂದು ನಿಮ್ಮ ಎದೆ ಮೇಲೆ ಹಾಕಿದ್ನಲ್ಲ, ಅದಕ್ಕೆ ಇವತ್ತು ನನ್ನ ಮಗನ ಮೇಲೆ ದ್ವೇಷ ತರಿಸ್ತಾ ಇರೋದು ನೀವು ಇಬ್ರು. ಹಾಂ, ಅವನ ಮಗನಿಗೆ ಏನು ಕೊಡಬೇಕು ಏನು ಕೊಟ್ಕೊಡ್ದು ಅವನಿಗೆ ಜ್ಞಾನ ಇಲ್ಲೇನೆ? ಅವನೇನು ಓದವನ? ಹೋಗಲ್ಲೆಲ್ಲ ನೋಡ್ಕೊಳಕ? ಇಲ್ಲ ಬಸ್ ಹಾಕಿ ಬೆಂಗಳೂರಿಗೆ ಹೋಗೋ ಶಕ್ತಿ ಆಯ್ತಾ ಅವನ್ಗ? ಅವನೇನು ದುಡಿತೀನಿ ಏನು ಮಾಡ್ತೀನಿ ಅನ್ನೋದಕ್ಕೆ ಅವನೆಲ್ಲ ಸಹಾಯ ಮಾಡಿಕೊಟ್ಟವನಲ್ಲ. ನೋಡು, ಬೆಳಕಾಗಿದ ತಕ್ಷಣ ಹೋಗಿ ನನ್ನ ಮಗನ ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂತ ಕೇಳಿದ್ರೆ ಸರಿ, ಇಲ್ಲ ಅಂತಂದರೆ ನಾನು ನಿಮ್ಮಿಬ್ಬರನ್ನೂ ಉಳಿಸಲ್ಲ. ಇಲ್ಲ ನಮ್ಗೆ ಆಸ್ತಿ ಬೇಕು ಅಂತ ಹಾಗೆ ಸಾಧಿಸಿದ್ರಂದ್ರೆ ನನ್ನ ಮಗನಿಗೆ ತೊಂದರೆ ಕೊಟ್ಟವ್ರು ನೀವಿಬ್ಬರು ಬದುಕಿರ್ಕೊಟ್ಟು ಸತ್ತೋಗ್ಬೇಕು. ನೀವು ಇರ್ಕೂಡ್ದು ನೀವು. ಅಮ್ಮ, ಇಷ್ಟು ದಿನದಿಂದ ಯಾಕಮ್ಮ ಬಂದಿಲ್ಲ ನಮ್ಮ ನೋಡಕ್ಕೆ ನೀನು? ನನ್ನ ಪಾಡಕ್ಕೆ ನಾನಿದ್ದೀನಿ. ಯಾರೋ ಪುಣ್ಯಾತ್ಮರು ಬಂದು ಕರ್ಕೊಂಬಂದರು. ಹಿಂಗೆ ತೊಂದರೆ ಕೊಡ್ತಾವ್ರಮ್ಮ ನಿನ್ನ ಮಕ್ಕಳು, ಅದೇನೋ ನೋಡಬಾ ಅಂತ. ಯಾರಮ್ಮ? ಅದೆಲ್ಲ ನೀವು ಕೇಳು ಕೂಡ್ದು ನಾನು ಹೇಳು ಕೂಡ್ದು. ಏನು ಮಾಡ್ತೀರಾ ಇವಾಗ? ಸಾಯ್ತೀರಾ ಇಲ್ಲ ನನ್ನ ಮಗನ ಕಾಲಿಗೆ ಬೀಳ್ತೀರಾ? ಆಸ್ತಿ ಸುದ್ದಿ ಎತ್ತಿದ್ರಂದ್ರೆ ತಿರ್ಗಾ ಬರ್ತೀನಿ ನಾನು. ಇವಳಿಗೆ ಮಕ್ಕಳಿಲ್ಲ, ಅವಳಿಗೆ 2 ಹೆಣ್ಣು ಮಕ್ಕಳು. ನೋಡ್ದ ಎಷ್ಟು ದುರಾಸೆ. 5 ಜನ ಗಂಡು ಮಕ್ಳು ಇರೋನ್ಕ ಅವನಿಗೆನ್ನ ಎಷ್ಟು ದುರಾಸೆ ಇರಬೇಡ. ಹೆಣ್ಣು ಮಕ್ಕಳಾದವರು ಹುಟ್ಟಿದ ಮನೆ ಶ್ರೇಯಸ್ ಕೂರ್ಬೇಕು, ಇಂಥ ನೀಚು ಬುದ್ಧಿ ಮಾಡೋದಲ್ಲ ಆಯ್ತಾ? ನೀಚರು ನೀವು, ನಿಯತ್ತಿಲ್ದಿರೋ ನಾಯಿಗಳು ನೀವು. ನನ್ನ ಮಗನ ಕತ್ತಿ ಮಸಿತಾ ಇದ್ದೀರಾ? ಕತ್ತಿಯೇ? ಹಾಂ, ಹುಳಿ ಇರಿ ನನ್ನ ಗನ್ನೆಂಡ್ರು. ನನ್ನ ಸೌತಿನೇ ನೀನು, ನನ್ನ ಮಗಳಲ್ಲ, ನನ್ನ ಸೌತಿ ನೀನು. ಅಮ್ಮ, ಯಾಕಮ್ಮ ಹಂಗೆ ಬೈತಾ ಇದೆಯಾ? ನನ್ನ ಹೊಟ್ಟೆ ಅಷ್ಟು ಉರಿತಾ ಇದೆ, ನಂಗೆ ಅಷ್ಟು ಬೆಂಕಿ ಬೀಳ್ತದೆ ಹೊಟ್ಟೆಗೆ. ನೀವು ಮಾಡ್ತಾರೋ ಲುಚ್ಚ ಕೆಲ್ಸಕ್ಕ ಹೇಳ್ಬೇಕು. ಸಾಯ್ತಿರೋ ಇಲ್ಲ ಹೋಗಿ ನನ್ನ ಮಗನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಹೇಳ್ತಿರೋ? ಎರಡರಾಗ ಒಂದು ನಿರ್ಧಾರ ಮಾಡ್ಬೇಕು ನೀವು. ಅಣ್ಣ ಹತ್ರ ಹೋಗಿ ತಪ್ಪಾಯ್ತು ಅಂತ ಕೇಳ್ತೀರಮ್ಮ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಮ್ಮ. ನೀನು ಹೇಳೇ ಸುಪ್ನಾತಿ, ನೀನು ಹೇಳೋ. ನಿನ್ನ ಮಗಳು ರಾಣಿ ಇದ್ದಂಗೆ ಅವಳ ಆ ಮನೆಗೆ. ಅವಳ ಕೈ ಅವಳ ಬಾಯಿ ಅಂಥ ಜಾಗದಾಗ ಹೋಗಿ ಉಳಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ಇರಿ ನನ್ನ ಸೌತಿ. ಮಕ್ಕಳನ್ನೇ ಮಾತು ಅನ್ಬಿಟ್ಟು ಆದರೂ ನನ್ನ ಹೊಟ್ಟೆ ಅಷ್ಟು ಉರಿದಾದ. ನನ್ನ ಮಗಳಿಗೆ ಗೌರವ ಇಲ್ಲ ಅಂತ ಯಾರು ಹೇಳಿದ್ದು? ಗೌರವ ಇಲ್ಲ ಅಂತ ಇವತ್ತು ಅವಳು ಮನೆಗೆ ಇಲ್ಲ ಅಂತಂದರೆ ಒಂದೇ ಒಂದು ಅಕ್ಕಿ ಕಳ್ಕತ್ಲಲ್ಲ, ಅಷ್ಟು ಗೌರವ ಕೊಡ್ತಾರೆ ಆ ಮನೆಗೆ ಎಲ್ಲರೂ. ಚಿಕ್ಕ ಮಕ್ಕಳು ತಗೊಂಡು ದೊಡ್ಡವ್ರವರ್ಗೂ ಮಾತಾಡೇ ಇರಿ. ನನ್ನ ಜೊತೆಗೆ ಬತ್ತಿಯಲ್ಲ, ಹೋಗಿ ನನ್ನ ಮಗನ ಕಾಲಿಗೆ ಬೀಳ್ತೀಯ? ಅಮ್ಮ, ತಪ್ಪಾಯ್ತು ಅಂತ ಅಣ್ಣ ಕಾಲಿಗೆ ಬೀಳ್ತೀನಮ್ಮ. ನಾನು ತಪ್ಪಾಗೋಯ್ತಮ್ಮ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಮ್ಮ. ಅಷ್ಟು ಬೆಂಕಿಕ್ಕ. ವಿಷ ಜಂತು ವಿಷನೇ ಕಕ್ಕೋದು, ಅಮೃತ ಕಕ್ಕಲ್ಲ. ವಿಷ ಜಂತುಗಳು ನೀವು. ಇದೇ ಲಾಸ್ಟು. ಇನ್ನೊಂದು ಸತಿ ಏನಾದರೂ ನನ್ನ ಮಗನ ಕಣ್ಣಾಗ ಒಂದು ತೊಟ್ಟು ನೀರು ಬರಬೇಕು ನಿಮ್ಮಿಬ್ಬರಿಂದ, ಆವತ್ತೇ ಕೊನೆ ದಿನ ನಿಮ್ಗೆ ತಿರ್ಗಾ ಬರ್ತೀನಿ ನಾನು. ಬೆಳಕಾಗೋವರೆಗೂ ನೀವು ಅಲ್ಲಿಗೆ ಹೋಗಿ ನನ್ನ ಮಗನ ಕಾಲು ಬೀಳೋವರೆಗೂ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನೋಡ್ತೀನಿ ಏನು ಮಾಡ್ತೀರಾ ಅಂತ. ಇಲ್ಲಮ್ಮ, ಹೋಗಿ ನಂದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕಾಲಿಗೆ ಬಿದ್ದು ಮಹೇಶ್ ಕರ್ಕೊಂಡು ಬಂದ್ಬಿಡ್ತೀನಿ. ಬೇಡ, ಕರ್ಕೊಂಬರ್ಬೇಡ ಮಹೇಶನ್ನ. ಕರ್ಕೊಂಬರ್ ಕೂಡ್ ನೀನು ಇಲ್ಲೇ ಇರಬೇಕು. ಒಂಟಿಗೆ ಹಾಕಿ ಹೆಂಗೆ ಇರ್ಬೇಕು ನೀನು? ಹಿಂಗೆ ಸಾಯ್ಬೇಕು ಒಂಟಿಯಾಗೆ ನೀನು. ಅವನು ಇಲ್ದಿದ್ದ ಮನೆಗೆ ನಾನಿರಲ್ಲಮ್ಮ, ನನ್ನ ಕೈಲಿರೋಕ್ಕಾಗಲ್ಲ. ನಿಯತ್ತು ಅದೇನೇ ನಿಂಕ? ನಿಯತ್ತದ ಅದೇ ನಿಯತ್ತು ನಿಂಕ. ಸೂರಪ್ಪನ ಕೇಳದ್ಲಂತೆ, ಈ ಸುಪ್ಪನಾತಿ ಕೇಳದ್ಲಂತೆ. ಕುತ್ತಿರೋದು ನೋಡಿ ಹೆಂಗೆ ಕೂತಾಳೆ, ಎದುರಿಸಿ ಅದಕ್ಕೆ ಒದಿಬೇಕು ಇವಳನ್ನ. ಈರಿನ ಅಮ್ಮ, ನನ್ನ ಚಿಕ್ಕ ಮಗಳು ಚೆನ್ನಾಗಿರ್ಲಿ ಅಂತ ನಾನು ಆಸೆ ಬಿದ್ದಿದ್ದಮ್ಮ.
ನಿಮ್ಮ ಅಣ್ಣ ನಿನ್ಗೇನಕ್ಕೆ ಕೇಳ? ಮನೆ ಕಟ್ಸ್ಕೊಟ್ಟಿದ್ದು, ಜಮೀನು ತಗೊಟ್ಟಿದ್ದು, ಅಂಗಡಿ ಹಾಕ್ಕೊಟ್ಟಿದ್ದು, ನನ್ನ ತಂಗಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟವಳೆ ಚೆನ್ನಾಗಿರ್ಲಿ ಅಂತ. ನೀನು ಎತ್ತಿರೋದು ನಿನ್ನ ಮಗಳನ್ನ, ನನ್ನ ಮಗನೆಲ್ಲ ಎತ್ತಿರೋದು. ನಿನಗೆ ಬೇಕಾಗಿರೋದು ಆ ಜವಾಬ್ದಾರಿ, ನಿನ್ನ ಮಗಳಿಗೆ ಏನು ಬೇಕೋ ಅದೆಲ್ಲ ಮಾಡಿಕೊಡ್ಬೇಕು ಅಂತ. ನನ್ನ ಮಗನ ಹತ್ರ ಯಾಕೆ ಬಂದು ಕಿತ್ಕೊಂತ ಇದೆಯಾ? ನನ್ನ ಮಗನಿಗೆ ಗ್ರಾಚಾರ. ನಿನ್ನ ಮಗಳನ್ನ ಕೊಟ್ಟಿದ್ಯಾ, ಅವಳಿಗೆ ಏನು ಕೊಡಬೇಕೋ ಅದೆಲ್ಲ ನಡೀತಾದೆ. ನಿನ್ನ ಮಗಳಿಗೆ ನೀನು ಮಾಡೋದು ಆಸ್ತಿ, ಐಶ್ವರ್ಯ, ದುಡ್ಡು, ಒಡವೆ ಎಲ್ಲ. ನನ್ನ ಮಗನಿಗೆ ಗ್ರಾಚಾರನ? ನೀನೊಬ್ಬ ಮಗಳು ನೋಡ್ಕೊತಾವನಲ್ಲ, ಹಾಂ? ಇನ್ನೊಬ್ಬ ಮಗಳನ್ನೂ ನೋಡ್ಕೊಬೇಕಾ? ನನ್ನ ಮಗನಿಗೇನೆ ಗ್ರಾಚಾರ? ಅದು ನಿನ್ನ ರಕ್ತಾನೆ ನಿನ್ನ ಮಗಳು. ನೀನೇ ಸಾಕೆ, ಕೂಲಿಗೆ ಹೋಗೆ, ಇಲ್ಲ ಕಳ್ತನ ಮಾಡು. ನನ್ನ ಮಗನ ಪ್ರಾಣ ತಿಂತೀಯಾ? ಹಂಗೂ ಮನೆ ಎಲ್ಲ ಕಟ್ಸ್ಕೊಟ್ನಲ್ಲ, ಅವ್ರಕ ಅಂಗಡಿ ಹಾಕ್ಕೊಟ್ನಲ್ಲ, ಇನ್ನೂ ಏನು ಬೇಕಂತೆ? ಅದೆಲ್ಲ ಕತೆ ಬೇಡ. ನೀವು ಸಾಯ್ತಿರೋ, ಹೋಗಿ ನನ್ನ ಮಗನ ಕಾಲಿಗೆ ಬೀಳ್ತಿರೋ. ತಪ್ಪಾಯ್ತಮ್ಮ, ತಪ್ಪಾಯ್ತು. ರಾತ್ರಿ ಎಲ್ಲ ಹಿಂಗೆ ಕೂತಿರ್ಬೇಕು. ನಿಮ್ಮಿಬ್ಬರಿಗೂ ನಿದ್ದೆ ಬರ್ಕೊಡ್ತು. ನಾನು ಇಲ್ಲೇ ಇರ್ತೀನಿ. ಮುಂದುವರಿಯುವುದು